ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದೆ. ಒಂದು ರಾತ್ರಿ 2 ರಾತ್ರಿಯನ್ನು ಈಗಾಗಲೇ ಕಳೆದದ್ದಾಯಿತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ 2 ರಾತ್ರಿಯನ್ನು ಈಗಾಗಲೇ ಕಳೆದಿದ್ದಾರೆ. ಸೊ ದರ್ಶನ್ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಯಾಕೆ ಹಾಗಾದರೆ ದರ್ಶನ್ ಅವರೊಬ್ಬರನ್ನೇ ಸಪರೇಟ್ ಆಗಿ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ದಾರೆ. ಆದರೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ SPP ಮನವಿಯನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ದರ್ಶನ್ ಶಿಫ್ಟ್ಗೆ ಇವತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಂತ ಮಾನ್ಯ ನ್ಯಾಯಾಧೀಶರು ಮೊನ್ನೆ ಹೇಳಿದರು. ಯಾಕೆ ಅಂತಂದರೆ ಸೆಕ್ಯೂರಿಟಿ ಪರ್ಪಸ್. ಹಾಗಾಗಿ ಈಗ ಸದ್ಯಕ್ಕಂತೂ ಪರಪ್ಪನ ಅಗ್ರಹಾರದಲ್ಲಿ 2 ರಾತ್ರಿಯನ್ನು ಕಳೆದಿದ್ದರೂ ಕೂಡ ದರ್ಶನ್ ಅವರನ್ನು ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ದಾರೆ. ಒಂದು ರೀತಿಯಲ್ಲಿ VIP, VVIP, ದೊಡ್ಡ ಸ್ಟಾರ್ ನಟ, ಅವರಿಗೆ ಜೈಲಿನಲ್ಲಿದ್ದರೂ ಕೂಡ ಭದ್ರತೆಯನ್ನು ಕೊಡಲೇಬೇಕು. ಹಾಗಾಗಿ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ. ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸೋದು ಬೇಡ, ತುಮಕೂರು ಜೈಲಿನಲ್ಲಿ ಇರಿಸೋಣ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ನಿಂದ ಅನುಮತಿ ಸಿಗಬೇಕಾಗುತ್ತೆ. ಹಾಗಾಗಿ ಮೊನ್ನೆ ಈಗ ದರ್ಶನ್ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ರಲ್ಲ, ಅವತ್ತೊಂದು ದಿನವೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಗೆ ಆಯಿತು, ನೀವು ಸೋಮವಾರ ಅರ್ಜಿ ಹಾಕ್ಕೊಳ್ಳಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆಯನ್ನು ನಡೆಸೋಣ ಅಂತಂದ್ಬಿಟ್ಟು ಮಾನ್ಯ ಕೋರ್ಟ್ ಹೇಳಿರೋದ್ರಿಂದ ಇವತ್ತು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ದರ್ಶನ್ ಅವರ ಸೆಕ್ಯೂರಿಟಿ ಹಿನ್ನೆಲೆಯಲ್ಲಿ ಇದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರೇ ಮನವಿ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ಮಾಡಿರೋದಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರೇ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ತುಮಕೂರಿಗೆ ಅವ್ರನ್ನ ಶಿಫ್ಟ್ ಮಾಡಿಕೊಡಿ ಅಂತ.